ಅಕ್ಷತಾ. ಸೊ ಇವತ್ತು ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಟೈಲರಿಂಗ್ ಕ್ಲಾಸ್. ಎಲ್ಲರಿಗೂ ಕೂಡ ವೆಲ್ಕಮ್ ಅನ್ನು ಮಾಡ್ತಾ ಇವಾಗ ನಾವೇನು ಮಾಡೋಣ, ನಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ನಿನ್ನೆನೆ ನಮ್ಮ ಕಿರು ಪರಿಚಯನ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ. ಸೊ ಇವತ್ತು ನಾವು ನಿಮಗೆ ನಮ್ಮ ಕ್ಲಾಸಿನ ಬಗ್ಗೆ ನಾವು ಏನು ಬೇಸಿಕ್ಕಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಕ್ಲಾಸ್ ಹೇಳ್ತಾ ಮುಂದೆ ಹೋಗೋಣ. ಸೊ ಫಸ್ಟಿಗೆ ನಾವು ನಿಮಗೆ ಸ್ಟಾರ್ಟ್ ಮಾಡ್ತಿರುವಂಥದ್ದು ಟೈಲರಿಂಗ್ ಟೂಲ್ಸ್ ಬಗ್ಗೆ. ಈ ಟೈಲರಿಂಗ್ ಟೂಲ್ಸ್ ಬಗ್ಗೆ ನಾವು ಟೈಲರಿಂಗ್ ಕಲಿಬೇಕು ಅಥವಾ ಟೈಲರಿಂಗ್ ಏನು ಕಲಿತಾ ಇದ್ದೀವಿ ಅಥವಾ ಟೈಲರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಗೊತ್ತಿರಬೇಕಾಗಿರುವಂಥದ್ದು ಟೈಲರಿಂಗ್ ಟೂಲ್ಸ್ ಯಾವುದೆಲ್ಲ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗ್ಗೆ ನಮಗೆ ಟೈಲರಿಂಗ್ ಟೂಲ್ಸಲ್ಲಿ ಬರುವಂಥದ್ದು ಸೀಸರ್. ನಾನು ಒಂದಷ್ಟು ಟೈಲರ್ ಟೂಲ್ಸ್ಗಳ ನೇಮ್ಗಳನ್ನ ಹೇಳ್ತೀನಿ. ದೆನ್ ಅದಾದಮೇಲೆ ಅದ್ರ ಬಗ್ಗೆ ನಾನು ಅದರ ಪಿಕ್ಚರನ್ನು ತೋರಿಸ್ಬಿಟ್ಟು ಅದ್ರ ಬಗ್ಗೆ ಒಂದೆರಡು ನಿಮಿಷ ಎಕ್ಸ್ಪ್ಲೇನನ್ನು ಕೊಡ್ತೀನಿ. ಗೊತ್ತಾಯ್ತಾ? ಫಸ್ಟಿಗೆ ಬರುವಂಥದ್ದು ಸೀಸರ್ ಆಗಿರ್ಬೋದು, ಮಾರ್ಕಿಂಗ್ ಚಾಕ್ ಆಗಿರ್ಬೋದು, ಟೇಪು, ಆಮೇಲೆ ಸೇಫ್ಟಿ ಪಿನ್ಗಳಾಗಿರ್ಬೋದು, ಬಾಬಿನ್ ಕೇಸ್, ಥ್ರೆಡ್, ನೀಡಲ್, ಸೀಮ್ ರೀಪರ್, ಟ್ರಿಮ್ಮರ್, ಮಾರ್ಕಿಂಗ್ ಚಾಕ್, ಇಂತಹ ಇಷ್ಟು ನಿಮ್ಗೇನಾಗುತ್ತೆ, ನಿಮಗೆ ಟೈಲರಿಂಗ್ ಟೂಲ್ಸ್ ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ಟೈಲರಿಂಗ್ ಟೂಲ್ಸ್ ಫಸ್ಟಿಗೆ ನಾನು ಹೇಳಿದೆ ಯಾವುದು, ಸೀಸರನ್ನು ಹೇಳಿದೆ. ಓಕೆ, ಮಾರ್ಕಿಂಗ್ ಚಾಕ್ ಅಲ್ಲ, ಸೀಸರನ್ನು ಹೇಳಿದೆ. ಈ ಸೀಸರ್ ಏನಕ್ಕೆ ಯೂಸ್ ಆಗುತ್ತೆ ನಿಮಗೆ? ಫ್ಯಾಬ್ರಿಕ್ ಕಟ್ ಮಾಡಲಿಕ್ಕೆ, ಹೌದಲ್ವಾ? ಬಟ್ಟೆ ಕಟ್ ಮಾಡಬೇಕಾದ್ರೆ ನಮಗೆ ಸೀಸರ್ ಇರಲೇಬೇಕು. ನಾವೇನೋ ಮಾರ್ಕ್ ಹಾಕ್ತೀವಿ ಅಂತ ಹೇಳಿದ್ರೆ ಮಾರ್ಕಿಂಗ್ ಚಾಕ್ ಇರಬೇಕು. ಹಾಗೆಯೇ ಬಟ್ಟೆ ಕಟ್ ಮಾಡಲಿಕ್ಕೆ ನಮಗೆ ಯೂಸ್ ಆಗುವಂಥದ್ದು ಯಾವುದು, ಕಾಣಿಸ್ತಿರುವಂತಹ ಸೀಸರ್ ಏನಾಗುತ್ತೆ, ನಮಗೆ ಬಟ್ಟೆ ಕಟ್ ಮಾಡಲಿಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಟೈಲರಿಂಗ್ ಟೂಲ್ಸಲ್ಲಿ ಫಸ್ಟ್ ಪಾಯಿಂಟೇ ಬಂದ್ಬಿಟ್ಟು ನಿಮಗೆ ಸೀಸರ್ ಅಂತ ಹೇಳಿದ್ರೆ ಕತ್ರಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಟ್ಟೆ ಕಟ್ ಮಾಡಲಿಕ್ಕೋಸ್ಕರ ಯೂಸ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಮಾರ್ಕಿಂಗ್ ಚಾಕ್. ಈ ಮಾರ್ಕಿಂಗ್ ಚಾಕ್ ಏನಕ್ಕೆ ಯೂಸ್ ಆಗುತ್ತೆ? ಬಟ್ಟೆನ ಕಟ್ ಮಾಡಲಿಕ್ಕೆ ಸೀಸರ್ ಇದೆ, ಆದರೆ ಮಾರ್ಕ್ ಹಾಕಬೇಕಲ್ವಾ? ಬಟ್ಟೆ ಕಟ್ ಆಗಬೇಕಂತ ಹೇಳಿದ್ರೆ ಮಾರ್ಕ್ ಹಾಕಲೇಬೇಕು. ಯಾವ ಥರ ಮಾರ್ಕ್ ಬೇಕು ನಮಗೆ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗಾರ್ಮೆಂಟ್ಸನ್ನು ಕಟ್ ಮಾಡಲಿಕ್ಕೆ ಮಾರ್ಕಿಂಗ್ ಹಾಕ್ತಾ ಇದ್ದೀವಪ್ಪ, ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಹಾಕ್ಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕಂತಾನೆ ಇರುವಂಥದ್ದು ಮಾರ್ಕಿಂಗ್ ಚಾಕ್. ಈ ಮಾರ್ಕಿಂಗ್ ಚಾಕನ್ನು ಯಾಕೆ ಇಟ್ಟಿದ್ದಾರೆ? ಮಾರ್ಕಿಂಗ್ ಚಾಕಲ್ಲಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ನಾವು ಪೆನ್ ಅಥವಾ ಪೆನ್ಸಿಲಲ್ಲಿ ಹಾಕಿದ್ರೆ ಮಾರ್ಕ್ ಉಳ್ಕೊಬಿಡುತ್ತೆ, ಅದೇನಾಗಲ್ಲ, ರಿಮೂವ್ ಆಗಲ್ಲ. ಅದೇ ನಾವು ಮಾರ್ಕಿಂಗ್ ಚಾಕಲ್ಲಿ ಹಾಕಿದ್ರೆ ಏನಾಗುತ್ತೆ, ನಮ್ಮ ಬಟ್ಟೆನ ವಾಶ್ ಮಾಡಿದಾಗ ಏನಾಗುತ್ತೆ, ನಮಗೆ ಅದು ವಾಶ್ ಆಗಿ ಹೋಗ್ಬಿಡುತ್ತೆ, ರಿಮೂವ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಮಾರ್ಕಿಂಗ್ ಚಾಕನ್ನು ಯೂಸ್ ಮಾಡಬೇಕಾಗುತ್ತೆ, ಯಾವುದೇ ಮಾರ್ಕಿಂಗ್ ಮಾಡಬೇಕಾದ್ರೆ. ಓಕೆನಾ? ಅದಕ್ಕಂತಲೇ ಏನಿದೆ, ಈ ಮಾರ್ಕಿಂಗ್ ಚಾಕ್ ಯೂಸ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬರೋದೆ ನಿಮಗೆ ಥ್ರೆಡ್ ಮತ್ತು ನೀಡಲ್. ಥ್ರೆಡ್ ಏನಕ್ಕೆ ಯೂಸ್ ಆಗುತ್ತೆ? ಯಾವ ಬಟ್ಟೆನ ನಾವು ಸ್ಟಿಚ್ ಮಾಡ್ತಿದ್ದೀವಿ, ಯಾವ ಕಲರ್ ಬಟ್ಟೆನ ನಾವು ಸ್ಟಿಚ್ ಮಾಡಬೇಕು, ಆ ಕಲರ್ಗೆ ಮ್ಯಾಚಿಂಗ್ ಆಗುವಂತಹ ಒಂದು ದಾರ ಅಥವಾ ಥ್ರೆಡ್. ಈ ದಾರ ಮತ್ತು ಥ್ರೆಡ್ ಏನೆರಡು ಒಂದೇ, ಬಟ್ ಏನು ಹೇಳ್ತೀವಿ, ಈ ದಾರ ಏನಾಗಿರುತ್ತೆ, ನಮಗೆ ಬೇಕಾಗಿರುತ್ತೆ. ದಾರ ಇಲ್ಲ ಅಂತ ಹೇಳಿದ್ರೆ ನಮಗೆ, ಥ್ರೆಡ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಒಂದು ಫ್ಯಾಬ್ರಿಕ್ ಒಂದು ಜಾಯಿಂಟ್ ಹಾಕಬೇಕು ಅಂತ ಹೇಳಿದ್ರೆ ಥ್ರೆಡ್ ಇರಲೇಬೇಕು. ಲಾಕ್ ಆದಾಗಲೇ ನಮಗೇನಾಗುತ್ತೆ, ಒಂದು ಲೈನ್ ಕರೆಕ್ಟಾಗಿ ಬಂದಿರುತ್ತೆ. ಅಟ್ಯಾಚ್ ಆದಾಗ ಏನಾಗುತ್ತೆ, ನಮಗೆ ಒಂದು ಫ್ಯಾಬ್ರಿಕ್ ಅಟ್ಯಾಚ್ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಏನು ಬೇಕಿರುತ್ತೆ, ನಮಗೆ ಈ ಥ್ರೆಡ್ ಬೇಕಾಗಿರುತ್ತೆ. ದೆನ್ ನೆಕ್ಸ್ಟ್ ಬರುವಂಥದ್ದು ನೀಡಲ್ ಅಂತ ಹೇಳಿದ್ರೆ ಸೂಜಿ. ಈ ಸೂಜಿ ಹಾಕಬೇಕು. ಸೂಜಿನೇ ತುಂಬ ಹೇಳಿದ್ರೆ ವೆರೈಟಿ ಇರುತ್ತೆ. ನಾರ್ಮಲ್ ಮಿಷನ್ಸಿಗೆ ಒಂಥರ ಸೂಜಿ ಇರುತ್ತೆ, ಹೈ ಸ್ಪೀಡ್ ಮಿಷನ್ಸಿಗೆ ಒಂಥರ ಸೂಜಿಗಳಿರುತ್ತೆ, ನೀಡಲ್ಗಳಿರುತ್ತೆ. ಈ ನಾರ್ಮಲ್ ಮಿಷನ್ಸ್ ನೀಡಲ್ಸ್ಗಳಲ್ಲಿ 7ರಿಂದ 13 ತನಕ ಬರುವಂಥ ನಂಬರ್ಗಳಿರುತ್ತಲ್ವ, 7, 9, 11, 13. ಈ ನಂಬರ್ಗಳೇನಿರುತ್ತೆ, ಇದು ಬಂದು ನಿಮಗೆ ನಾರ್ಮಲ್ ಮಿಷನ್ಸಲ್ಲಿ ಅಥವಾ ಹೈ ಸ್ಪೀಡ್ ಮಿಷನ್ಸಲ್ಲಿ ನಾರ್ಮಲ್ ನಂಬರ್ಗಳಿರುತ್ತೆ. ಬಟ್ ಏನಾಗಿರುತ್ತೆ, ನೀಡಲ್ಗಳು ಚೇಂಜಸ್ ಆಗಿರುತ್ತೆ. ಗೊತ್ತಾಯ್ತಾ? ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಈ ಟ್ರಿಮ್ಮರ್ ಯಾಕೆ ಬೇಕು? ಸೀಸರ್ ಇದೆಯಪ್ಪ, ಕತ್ರಿ ಇದೆ, ನಮಗೆ ಟ್ರಿಮ್ಮರ್ ಬೇಡ ಅಂತ ಅನಿಸ್ಬೋದು ನಿಮಗೆ. ಈ ಟ್ರಿಮ್ಮರ್ ಯಾಕೆ ಬೇಕು ಅಂತ ಹೇಳಿದ್ರೆ, ಥ್ರೆಡ್ಗಳು ಬೇಕಾಗಿರುತ್ತೆ. ಅಕಸ್ಮಾತ್ ಇಲ್ಲಿ ನೋಡಿ ಎಂಡಿಂಗ್ ಬಂದಿರುತ್ತೆ, ಸ್ಟಿಚಸ್ ಎಂಡಿಂಗ್ ಹಾಕಿರ್ತಾರೆ. ಈ ಸ್ಟಿಚ್ ಏನಾಗಿರುತ್ತೆ, ಎಂಡಿಂಗ್ ಬಂದಿರುತ್ತೆ, ಮೂವ್ ಆಗಿರುತ್ತಪ್ಪ, ಇಷ್ಟುದ್ದು ಏನಾಗಿರುತ್ತೆ, ಥ್ರೆಡ್ ಉಳ್ಕೊಂಡಿರುತ್ತೆ. ಆ ಥ್ರೆಡನ್ನು ಏನು ಮಾಡಬೇಕು, ಟ್ರಿಮ್ ಮಾಡಬೇಕಾಗಿರುತ್ತೆ. ಆ ಟ್ರಿಮ್ ಮಾಡಲಿಕ್ಕೆ ಪದೇ ನಮಗೆ ಸೀಸರ್ನ ಎತ್ತಲಿಕ್ಕಾಗುತ್ತಾ, ತಗೊಂಡು ಯೂಸ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಅಕಸ್ಮಾತ್ ಸೀಸರ್ ಕೆಳಗೆ ಬಿತ್ತು ಅಂತ ಹೇಳಿದ್ರೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಟ್ರಿಮ್ಮರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಟೇಪು. ನೆಕ್ಸ್ಟ್ ಬರುವಂಥದ್ದು ನಮಗೆ ಟೇಪ್. ಈ ಟೇಪನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಈ ಟೇಪನ್ನು ನಮಗೆ ಮೆಷರ್ಮೆಂಟ್ ತೊಗೊಳ್ಳಿಕ್ಕೋಸ್ಕರ. ಒಂದು ಬಟ್ಟೆ ಫಾರ್ ಎಕ್ಸಾಂಪಲ್ ನಾನು ಮೆಷರ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಈ ಟೇಪ್ ಇರಬೇಕು. ಮೆಷರ್ಮೆಂಟ್ ತೊಗೊಳ್ಳಿಕ್ಕೆ ಯೂಸ್ ಆಗುವಂಥದ್ದು ಯಾವುದು? ಈ ಟೇಪ್. ಓಕೆನಾ? ಟೇಪ್ ಇಲ್ಲ ಅಂತ ಹೇಳಿದ್ರೆ ಮೆಷರ್ಮೆಂಟ್ ತೊಗೊಳ್ಳಿಕ್ಕಾಗಲ್ಲ, ಯಾವುದೇ ಬಟ್ಟೆನ ಮೆಷರ್ಮೆಂಟ್ ಹಾಕ್ಲಿಕ್ಕಾಗಲ್ಲ ನಮಗೆ. ಅದಕ್ಕೆ ಯೂಸ್ ಆಗುವಂಥದ್ದು ಯಾವುದು? ಈ ಟೇಪ್.
ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಅದ್ರ ಬಗ್ಗೆ ನಮಗೆ ಟೇಪ್ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಸೇಫ್ಟಿ ಪಿನ್ಗಳು. ಸೇಫ್ಟಿ ಪಿನ್ಗಳು ಅಥವಾ ಏನು ಡೆಕೋರೇಟಿವ್ ಪಿನ್ಸ್ಗಳಂತ ಬರುತ್ತೆ. ಈ ರೋಸ್ ಪಿನ್ಗಳೆಲ್ಲ ಬರುತ್ತೆ ಅಲ್ವಾ, ಅದೆಲ್ಲ ಏನಾಗಿರುತ್ತೆ ಪಿನ್ಗಳಾಗಿರುತ್ತವೆ. ಆ ಪಿನ್ಗಳನ್ನ ನಾವೇನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಫ್ಯಾಬ್ರಿಕನ್ನು ಸ್ಟಿಫಾಗಿ ನಿಂತ್ಕೊಳ್ಳೋಕ್ಕೋಸ್ಕರ, ಬಟ್ಟೆ ಜಾರಬಾರ್ದು, ನಾವು ಮಾರ್ಕ್ ಹಾಕಬೇಕಾದ್ರೆ ಒಂದೇ ಥರ ಬರಬೇಕು, ಎರ್ವೇಷನ್ಸ್ ಆಗಬಾರ್ದು ಅಥವಾ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡ್ತೀವಿ, ಈ ಪಿನ್ಗಳನ್ನ ಹಾಕಿಬಿಟ್ಟು ಸ್ಟಿಫಾಗಿ ನಿಲ್ಲಿಸ್ಬಿಟ್ಟು ಆಮೇಲೆ ಮಾರ್ಕ್ ಹಾಕಿಬಿಟ್ಟು ಕಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಗೊತ್ತಾಯ್ತಾ? ದೆನ್ ಬರುವಂಥದ್ದು ಸೀಮ್ ರಿಪ್ಪರ್. ಸೀಮ್ ರಿಪ್ಪರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸೀಮ್ ರಿಪ್ಪರನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಸ್ಟಿಚಸ್ ಹಾಕಿರುತ್ತೆ, ರಾಂಗ್ ಸ್ಟಿಚ್ ಬಿದ್ದಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೇನೆ ನಿಮಗೆ, ಈ ಸ್ಟಿಚಸ್ ಹಾಕಿದ್ದಾರೆ ಇವಾಗ. ಆ್ಯಕ್ಚುಲಿ ಈ ಸ್ಟಿಚಸ್ ಹಾಕಿದ್ದಾರೆ ಇಲ್ಲಿ. ಈ ಸ್ಟಿಚಸ್ ಹಾಕಿರುವಂಥದ್ದನ್ನು ರಿಮೂವ್ ಮಾಡಬೇಕು ನಾನು ಇವಾಗ. ಕೈಯಲ್ಲಿ ತೆಗಿಲಿಕ್ಕೆ ಹೋದರೆ ಆಗುತ್ತಾ? ಕೈಯಲ್ಲೇನೋ ರಿಮೂವ್ ಮಾಡೋಕ್ಕೆ ಹೋಗ್ತೀನಿ, ಬರಲ್ಲ. ಬಟ್ ಈ ಥ್ರೆಡ್ಡನ್ನು, ಈ ಲೈನನ್ನು ನಾನು ಇವಾಗ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಸ್ಪಿನ್ನಲ್ಲಿ ತೆಗಿಬೋದು ಆಟೋಮೆಟಿಕಲಿ. ಬಟ್ ತುಂಬ ಓವರ್ ಲಾಕ್ ಮಾಡಿರ್ತೀವಿ. ಈ ಲಾಕ್ ಮಾಡಿದಾಗ ನಮಗೆ ಏನಾಗಿರುತ್ತೆ, ಈಸಿಯಾಗಿ ತೆಗಿಬೇಕು ಅಂತ ಹೇಳಿದ್ರೆ ಈ ಸೀಮ್ ರಿಪ್ಪರ್ ಈಸಿಯಾಗಿ ಟ್ರಿಮ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸೀಮ್ ರಿಪ್ಪರ್ ತುಂಬ ಶಾರ್ಪ್ ಆಗಿರೋದ್ರಿಂದ ಥ್ರೆಡ್ಡನ್ನು ಏನಾಗುತ್ತೆ, ಅದು ತುಂಬ ಈಸಿಯಾಗಿ ಕಟ್ ಮಾಡೋದ್ರಿಂದ ನಮಗೆ ಬೇಗ ನಮಗೇನಾಗುತ್ತೆ, ಥ್ರೆಡ್ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆನಾ? ಇದಿಷ್ಟು ಬಂದುಬಿಟ್ಟು ನಿಮಗೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಾಬಿನ್ ಕೇಸ್ ಯಾಕೆ ನಾನು ಸ್ಟಾರ್ಟಿಂಗೇ ಹೇಳಬೇಕಾಗಿತ್ತು. ದೆನ್ ಇವಾಗ ಹೇಳ್ತಾ ಇದ್ದೀನಿ ಬಾಬಿನ್ ಕೇಸ್. ಈ ಬಾಬಿನ್ ಕೇಸ್ ಯಾಕೆ ಯೂಸ್ ಆಗುತ್ತೆ, ನಾವು ಒಂದು ಸ್ಟಿಚಸನ್ನು ಹಾಕಲಿಕ್ಕೆ ಥ್ರೆಡ್ ಮತ್ತು ನೀಡಲನ್ನು ಎರಡೂ ಹಾಕ್ಕೊಂಡಿರ್ತೀವಿ. ಬಟ್ ಕೆಳಗಡೆ ಏನು ಹುಕ್ ಸೆಟ್ಟಲ್ಲಿ ನಾವೇನು ಮಾಡ್ತೀವಿ, ಬಾಬಿನ್ ಕೇಸನ್ನು ಫಿಕ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಟಿಚಸ್ ಬೀಳಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ನೀಡಲ್ಗಳು ಥ್ರೆಡ್ ಹೋಗ್ಬಿಟ್ಟು ಜಾಮ್ ಆಗಿಬಿಡುತ್ತೆ. ಜಾಮ್ ಆದಾಗ ಏನಾಗುತ್ತೆ, ನಮಗೆ ಥ್ರೆಡ್ ಕರೆಕ್ಟಾಗಿ ಬರಲ್ಲ, ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಓಕೆನಾ? ಈ ಬಾಬಿನ್ ಕೇಸನ್ನು ವೈಂಡಿಂಗ್ ಮಾಡ್ಕೋಬೇಕು. ವೈಂಡಿಂಗ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರು ಕೂಡ ಸ್ಟಿಚಿಂಗ್ ಬರಲ್ಲ. ಈ ಬಾಬಿನ್ ಕೇಸ್ ಎರಡೂ ಕೂಡ ನಮ್ಗೆ ಯೂಸ್ ಆಗುತ್ತೆ. ಇಷ್ಟು ಕೂಡ ಏನಾಗಿರುತ್ತೆ, ನಮಗೆ ಟೈಲರ್ ಟೂಲ್ಸ್ ಆಗಿರುತ್ತೆ. ಗೊತ್ತಾಗ್ತಿದೆನಾ? ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ದೆನ್ ನಿಮ್ಗೆ ಏನಾದರೂ ಕಲಿಬೇಕು, ಇಂಥದ್ದೇ ಹೆಚ್ಚು ಕಲಿಬೇಕು ಅಂತ ಇದ್ದರೆ, ಅಥವಾ ಯಾವ್ದಾದ್ರು ಕಟಿಂಗ್ ಬಗ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಕೂಡ ಯಾವ ಕಟಿಂಗ್ಸ್ ಅಂತ ಹೇಳಿ ನೇಮನ್ನು ಹಾಕಿಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಟೇಪ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೀನಿ. ಯಾವ ಥರ ಮೆಷರ್ಮೆಂಟ್ ತೊಗೊಳ್ಬೇಕು, ಯಾವ ಥರ ಟೇಪನ್ನು ಯೂಸ್ ಮಾಡಬೇಕು, ಯಾವ ಥರ ಟೇಪನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ, ಲೈಕ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಒಂದು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಲ್ವಾ ನಮಗೆ. ಸೊ ಹಾಗಾಗಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ